ಆರ್ಎಸ್ಎಸ್ ಒಂದು 1000 ತಲೆಗಳ ವಿಷ ಸರ್ಪದಂತೆ. ಮೈಸೂರಿನಲ್ಲಿ ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿದ್ದಾರೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ. ಆಗಸ್ಟ್ 15ರಂದು ಮಾತನಾಡಿದಂತಹ ವಿಡಿಯೋ ವೈರಲ್ ಆಗಿದೆ. ಖರ್ಗೆ ಅವರು ಹೋಗಿ ಬಂದ ಜಾಗವನ್ನ ಶುದ್ಧೀಕರಣ ಮಾಡಿದ್ದಕ್ಕೆ ಆಕ್ರೋಶ. ಆರ್ಎಸ್ಎಸ್ ಶ್ರೀರಾಮ ಸೇನೆ ಖರ್ಗೆ ಅವರ ಕ್ಷಮೆ ಕೇಳಬೇಕು. ಕಾಂಗ್ರೆಸ್ ಕಚೇರಿ ಎದುರು ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿದಂತಹ ಮಾತುಗಳಿವು. ಈ ಆರ್ಎಸ್ಎಸ್ ಅನ್ನೋದಿದೆಯಲ್ಲ, ಇದು ಒಂದು 1000 ಹೆಡೆಗಳಿರುವಂತಹ ವಿಷ ನಾಗರ. ಆದ್ರೆ ತುಂಬಿಕೊಂಡಿರುವಂತದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. ಇದು ಇಡೀ ಸಮಾಜಕ್ಕೆ ವಿಷ ತುಂಬುವಂತ, ವಿಷ ಕಕ್ಕುವಂತ ಒಂದು ನಾಗರ. ಇದನ್ನ ನಾವು ಹೀಗೆ ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ, ನಮ್ಮ ದೇಶನೂ ಹಾಳಾಗುತ್ತೆ. ಹಾಗಾಗಿ ಯಾರ್ಯಾರು ಪ್ರಜ್ಞಾವಂತರಿರ್ತಾರೆ, ಯಾರು ಈ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕ್ಬೇಕು ಅಂತ ಭಾವಿಸಿರ್ತಾರೆ, ಅವರೆಲ್ಲರೂ ಕೂಡ ಇವತ್ತು ಈ ಆರ್ಎಸ್ಎಸ್ ನ ಹೀನ ಮನಸ್ಥಿತಿಯನ್ನ ನಾವು ಖಂಡಿಸಬೇಕು. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. ಆರ್ಎಸ್ಎಸ್ ಅವರು, ಬಿಜೆಪಿ ಅವರು, ಶ್ರೀರಾಮ ಸೇನೆಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಲೇಬೇಕು. ಅಲ್ಲಿ ತನಕ ನಾವು ಈ ಪ್ರತಿಭಟನೆ ಮುಂದುವರಿಸಬೇಕು, ಬಿಡಬಾರ್ದು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಮನವಿ ಮಾಡ್ತಾ ಇದ್ದೇನೆ. ಈ ಆರ್ಎಸ್ಎಸ್ ಇನ್ನು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ಕೊಟ್ಟಿದ್ದಾರೆ. ಅಲ್ಲಿ ಪ್ರಿಯಾಂಕ್ ಖರ್ಗೆ ಅಧಿಕ ಪ್ರಸಂಗಿ ತರ ಮಾತಾಡ್ತಾರೆ. ಇಲ್ಲಿ ನೀವು ಅಧಿಕ ಪ್ರಸಂಗಿ ರೀತಿ ಮಾತನಾಡಬೇಡಿ. ಅಪ್ಪನ ಕೋಟಾ ಮತ್ತು ಜಾತಿ ಕೋಟಾದಲ್ಲಿ ಮಂತ್ರಿಯಾಗಿದ್ದೀರಿ. ಮೈಸೂರು ನಗರದಾದ್ಯಂತ ಬಹುತೇಕ ರಸ್ತೆಗಳು ಗುಂಡಿ ಬಿದ್ದಿವೆ. ನಾಡ ಹಬ್ಬ ದಸರಾ ಹತ್ರ ಬರ್ತಾ ಇದೆ, ಆ ಕಡೆ ಗಮನ ಕೊಡಿ ಅಂತ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಅವ್ರ ಬಗ್ಗೆ ಸಾಕಷ್ಟು ಸರಿ ಹೇಳಿದ್ದೀನಿ. ಪದೇ ಪದೇ ಅದನ್ನು ಹೇಳಲಿಕ್ಕೆ ನನಗಿಷ್ಟ ಇಲ್ಲ. ನಿಮ್ಮ ಅಪ್ಪನ ಕೋಟಾದಲ್ಲಿ, ಜಾತಿ ಕೋಟಾದಲ್ಲಿ ಒಂದು ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಮೈಸೂರಿಗೂ ಉಸ್ತುವಾರಿ ಸಚಿವರಾಗಿದ್ದೀರಿ. ಎಲ್ಲ ಕಡೆ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ. ಏನೇನೂ ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇಲ್ಲ. ಹಾಗಾಗಿ ಈ ಅಭಿವೃದ್ಧಿಯತ್ತ, ಮುಂಬರುವ ದಸರಾಕ್ಕೆ ಪ್ರಿಪ್ರೇಷನ್ ಮಾಡುವತ್ತ ಗಮನ ಹರಿಸಿ ಈ ಅಧಿಕ ಪ್ರಸಂಗ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಗಮನಿಸ್ತಾ ಇದ್ದೀವಿ, ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ವಾದ ಪ್ರತಿವಾದಗಳು, ಆಕ್ರೋಶದ ನುಡಿಗಳು ಎರಡು ಕಡೆಯಿಂದಲೂ ಕೂಡ ನಡೀತಾ ಇದೆ ಅಂತ ಹೇಳಿ. ಈಗ ಸಿದ್ದರಾಮಯ್ಯನವರು, ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿರುವಂತಹ ಮಾತುಗಳು ಕೂಡ ಬಿಜೆಪಿಯ ಕೆಂಗಣಿಗೆ, ಆರ್ಎಸ್ಎಸ್ ಕೆಂಗಣಿಗೆ ಗುರಿ ಆಗ್ತಿದ್ಯಾ ಅಂತ? ಮನುಷ್ಯ ಖಂಡಿತವಾಗಿಯೂ ಸಚಿವ ಪ್ರಿಯಾಂಕ ಖರ್ಗೆ ನೀಡ್ತಾ ಇದ್ದಂತಹ ಆರ್ಎಸ್ಎಸ್ ಬಗೆಗಿನ ಹೇಳಿಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ ಸಮರಕ್ಕೆ ಕಾರಣವಾಗಿತ್ತು. ಇದೀಗ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಹ ಆರ್ಎಸ್ಎಸ್ ನ ಟೀಕೆ ಮಾಡುವಂತಹ ವಿಚಾರ ಪರಸ್ಪರ ಆರೋಪ ಪ್ರತ್ಯಾರೋಪ ವಾಕ್ ಸಮರಕ್ಕೆ ಕಾರಣವಾಗಿದೆ. ಆಗಸ್ಟ್ 15ರಂದು ಕಾಂಗ್ರೆಸ್ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಡಾಕ್ಟರ್ ಯತೀಂದ್ರ ಭಾಷಣವನ್ನು ಮಾಡಿದ್ರು. ಆರ್ಎಸ್ಎಸ್ 1000 ತಲೆಗಳ ವಿಷ ನಾಗರ ಸರ್ಪವಿದ್ದಂತೆ ಸಮಾಜದಲ್ಲಿ ಸಾಕಷ್ಟು ಜಾತಿವಾದ, ಮನುವಾದ, ಕೋಮವಾದವನ್ನ ಇಡೀ ಸಮಾಜಕ್ಕೆ ಹಂಚಿ ವಿಷ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನ ಹೀಗೆ ಬಿಟ್ರೆ ದೇಶ ಮತ್ತೆ ಸಮಾಜ ಎರಡೂ ಸಹ ಹಾಳಾಗ್ತದೆ. ಹೀಗಾಗಿ ಎಲ್ಲರೂ ಸಹ ಇದನ್ನ ಖಂಡಿಸಬೇಕು ಅಂತೇಳಿ ಭಾಷಣವನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಮುಂದುವರೆದು ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗ್ಬೇಕು ಅಂದ್ರೆ ಮತ್ತೆ ಪ್ರತಿಯೊಬ್ಬರು ಜಾಗೃತರಾಗಬೇಕು, ಆರ್ಎಸ್ಎಸ್ ಮನಸ್ಥಿತಿಯನ್ನ ಖಂಡಿಸಬೇಕು, ಮತ್ತೆ ಆರ್ಎಸ್ಎಸ್ ಶ್ರೀರಾಮ ಸೇನೆ ಕ್ಷಮೆಯನ್ನ ಯಾಚಿಸಬೇಕು ಅಂತೇಳಿ ಒತ್ತಾಯಿಸಿದ್ರು. ಈ ಬಗ್ಗೆ ಈಗ ಮಾಜಿ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಪ್ರಿಯಾಂಕ ಖರ್ಗೆ ಅಧಿಕ ಪ್ರಸಂಗದ ಮಾತುಗಳನ್ನ ಆಡ್ತಾ ಇದ್ರು. ಇದೀಗ ಯತೀಂದ್ರ ಸಹ ಅದೇ ರೀತಿಯಾಗಿ ಮಾತನಾಡೋದನ್ನ ಬಿಡಬೇಕು. ಮತ್ತೆ ಅಪ್ಪನ ಕೋಟದಲ್ಲಿ ಮತ್ತೆ ಜಾತಿ ಕೋಟದಿಂದ ಅವರು ಮಂತ್ರಿ ಆಗಿದ್ದಾರೆ. ಮೈಸೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ, ಅದರಲ್ಲೂ ರಸ್ತೆಗಳು ಗುಂಡಿ ಬಿದ್ದಿವೆ. ನಾಡ ಹಬ್ಬ ದಸರಾ ಹತ್ತಿರ ಬರ್ತಾ ಇದೆ. ಇದರ ಬಗ್ಗೆ ಗಮನ ಹರಿಸೋದು ಬಿಟ್ಟು ಮತ್ತೆ ಆರ್ಎಸ್ಎಸ್ ಬಗ್ಗೆ ಯಾವ ರೀತಿ ಪ್ರಿಯಾಂಕ ಖರ್ಗೆ ಮಾತಾಡ್ತಾ ಇದ್ದಾರೆ ಅದೇ ರೀತಿ ಮಾತಾಡ್ತಿರೋ ಚಾಳಿಯನ್ನ ಬಿಡಬೇಕು ಅಂತೇಳಿ ತಿರುಗೇಟು ನೀಡುವಂತ ಕೆಲಸವನ್ನು ಮಾಡ್ತಾರೆ. ಈ ಒಂದು ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಮತ್ತಷ್ಟು ವಾಕ್ ಸಮರಕ್ಕೆ ಇದು ಕಾರಣವಾಗ್ತದೆ. ಧನ್ಯವಾದ ರಾಮ್, ತಮ್ಮ ಮಾಹಿತಿಗಾಗಿ.